ಅಪೋಸ್ತಲರ ಕಾರ್ಯಕಲಾಪಗಳಿಂದ ಇಂದಿನ ಮೊದಲನೆಯ ವಾಚನ, ಅಧ್ಯಾಯ 25 ವಚನಗಳು 13ರಿಂದ 21 ತನಕ. ಕೆಲವು ದಿನಗಳಾದ ನಂತರ ರಾಜ ಅಗ್ರಿಪ್ಪನು ಬೆರ್ನಿಸಳೊಂದಿಗೆ ಫೆಸ್ತನನ್ನು ಅಭಿನಂದಿಸಲು ಸೆಜೇರಿಯಕ್ಕೆ ಬಂದನು. ಅವರು ಹಲವು ದಿನಗಳವರೆಗೆ ಅಲ್ಲೇ ತಂಗಿದ್ದರು. ಫೆಸ್ತನು ಪೌಲನ ವಿಷಯವನ್ನು ಅವನ ಮುಂದೆ ಪ್ರಸ್ತಾಪಿಸುತ್ತಾ, ಫೆಲಿಕ್ಸನು ಕೈದಿಯಾಗಿ ಬಿಟ್ಟು ಹೋದ ಒಬ್ಬ ವ್ಯಕ್ತಿ ಇಲ್ಲಿದ್ದಾನೆ. ನಾನು ಜೆರುಸಲೇಮಿಗೆ ಹೋಗಿದ್ದಾಗ ಯೆಹೂದ್ಯರ ಮುಖ್ಯ ಯಾಜಕರು ಪ್ರಮುಖರು ಅವನ ವಿರುದ್ಧ ಅಪಾದನೆಗಳನ್ನು ತಂದರು. ಅವನಿಗೆ ದಂಡನೆ ವಿಧಿಸುವಂತೆ ಕೇಳಿಕೊಂಡರು. ನಾನು ಅವರಿಗೆ ಅಪಾದಿತನು ಅಪಾದಿಸುವವರು ಮುಖಾಮುಖಿಯಾಗಿ ನಿಲ್ಲಬೇಕು, ತನ್ನ ಮೇಲೆ ಹೊರಿಸಲಾದ ಅಪಾದನೆಗಳ ವಿರುದ್ಧ ವಾದಿಸಲು ಅಪಾದಿತನಿಗೆ ಅವಕಾಶ ಕೊಡಬೇಕು. ಹಾಗೆ ಮಾಡದೆ ಅವರ ಕೈಗೊಪ್ಪಿಸುವುದು ರೋಮ್ ಜನರ ಪದ್ಧತಿಯಲ್ಲ ಎಂದು ಹೇಳಿದೆ. ಆದುದರಿಂದ ಅವರು ನನ್ನೊಡನೆ ಇಲ್ಲಿಗೆ ಬಂದರು. ನಾನು ತಡ ಮಾಡದೆ ಮರುದಿನವೇ ನ್ಯಾಯಸ್ಥಾನದಲ್ಲಿ ಕುಳಿತು ಅವನನ್ನು ನನ್ನ ಮುಂದೆ ತರುವಂತೆ ಆಜ್ಞೆ ಮಾಡಿದೆ. ಅಪಾದಿಸಿದವರು ಅವನ ವಿರುದ್ಧ ಎದ್ದು ನಿಂತು ಮಾತನಾಡಿದಾಗ ನಾನು ಭಾವಿಸಿದಂತಹ ಅಪರಾಧವೊಂದನ್ನು ಅವನ ಮೇಲೆ ಹೊರಿಸಲಿಲ್ಲ. ಅವನೊಡನೆ ಅವರಿಗಿದ್ದ ವಾದ ವಿವಾದ ಅವರ ಧರ್ಮಾಚರಣೆಗಳಿಗೆ ಸಂಬಂಧಪಟ್ಟಿತ್ತು. ಯೇಸು ಎಂಬ ಒಬ್ಬ ವ್ಯಕ್ತಿಯನ್ನು ಕುರಿತು ವಿವಾದ ಇತ್ತು. ಯೇಸು ಸತ್ತಿದ್ದರೂ ಜೀವಂತನಾಗಿದ್ದಾನೆಂದು ಪೌಲನು ಸಾಧಿಸುತ್ತಿದ್ದನು. ಈ ವಿಷಯಗಳ ಬಗ್ಗೆ ಹೇಗೆ ವಿಚಾರಣೆ ಮಾಡುವುದೆಂದು ನನಗೆ ತೋಚಲಿಲ್ಲ. ಆದುದರಿಂದ ನೀನು ಜೆರುಸಲೇಮಿಗೆ ಹೋಗಿ ಅಲ್ಲಿ ಈ ವಿಷಯಗಳ ಬಗ್ಗೆ ವಿಚಾರಣೆಗೆ ಒಳಗಾಗಲು ಇಷ್ಟಪಡುತ್ತೀಯಾ ಎಂದು ಪೌಲನನ್ನು ಕೇಳಿದೆ. ಅದಕ್ಕೆ ಅವನು, ಚಕ್ರವರ್ತಿಯೇ ನನ್ನ ವಾದವನ್ನು ತೀರ್ಮಾನಿಸಲಿ, ಅಲ್ಲಿಯವರೆಗೆ ನನಗೆ ರಕ್ಷಣೆ ಬೇಕು ಎಂದು ವಿನಂತಿಸಿದ. ಅಂತೆಯೇ ಅವನನ್ನು ಚಕ್ರವರ್ತಿಯ ಬಳಿಗೆ ಕಳುಹಿಸಲಾಗುವ ತನಕ ಕಾವಲಿನಲ್ಲಿ ಇಡಬೇಕೆಂದು ಆಜ್ಞೆ ಮಾಡಿದೆ ಎಂದನು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಸ್ಥಾಪಿಸಿಹನು ಪ್ರಭು ಸ್ವರ್ಗದೊಳು ಸಿಂಹಾಸನವನು. ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನು. ನನ್ನ ಅಂತರಂಗವೇ ಭಜಿಸು ಆತನನು. ನೆನೆ ಆತನ ಪರಮ ಪಾವನ ನಾಮವನು. ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನು. ಮರೆಯದಿರು ಆತನ ಉಪಕಾರಗಳೊಂದನು. ಶ್ಲೋಕ. ಸ್ಥಾಪಿಸಿಹನು ಪ್ರಭು ಸ್ವರ್ಗದೊಳು ಸಿಂಹಾಸನವನು. ಆಕಾಶ ಮಂಡಲವು ಭೂಮಿಯೆಂದೆಷ್ಟೋ ಉನ್ನತ. ದೈವ ಭಯವುಳ್ಳವರಿಗೆ ಆತನ ಕೃಪೆ ಅಷ್ಟೇ ಸನ್ನುತ. ಪಡುವಣದಿಂದ ಮೂಡಣವೆಷ್ಟೋ ದೂರ. ದೂಡಿದನಾತ ನಮ್ಮ ಪಾಪಗಳನ್ನು ಅಷ್ಟು ದೂರ. ಶ್ಲೋಕ. ಸ್ಥಾಪಿಸಿಹನು ಪ್ರಭು ಸ್ವರ್ಗದೊಳು ಸಿಂಹಾಸನವನು. ಸ್ಥಾಪಿಸಿಹನು ಪ್ರಭು ಸ್ವರ್ಗದೊಳು ಸಿಂಹಾಸನವನು. ಎಲ್ಲದರ ಮೇಲೆ ನಡೆಸುತ್ತಿಹನು ರಾಜ್ಯಾಡಳಿತವನು. ಭಜಿಸಿರಿ ಪ್ರಭುವನು ದೇವದೂತರುಗಳೇ. ಆತನ ಆಣತಿ ಪಾಲಿಪ ಪರಾಕ್ರಮಿಗಳೇ. ಆತನ ನುಡಿಯಂತೆಯೇ ನಡೆಯುವ ಜನಾಂಗಗಳೇ. ಶ್ಲೋಕ. ಸ್ಥಾಪಿಸಿಹನು ಪ್ರಭು ಸ್ವರ್ಗದೊಳು ಸಿಂಹಾಸನವನು. ಅಲ್ಲೇಲೂಯಾ, ಅಲ್ಲೇಲೂಯಾ, ಅಲ್ಲೇಲೂಯಾ. ಪಿತನು ನನ್ನ ಹೆಸರಿನಲ್ಲಿ ಕಳುಹಿಸಿಕೊಡುವ ಘೋಷಕರಿಗೆ ಪವಿತ್ರಾತ್ಮ ನಿಮಗೆ ಎಲ್ಲವನ್ನು ಬೋಧಿಸಿ ನಾನು ಹೇಳಿರುವುದನ್ನೆಲ್ಲ ನಿಮ್ಮ ನೆನಪಿಗೆ ತರುವರು. ಅಲ್ಲೇಲೂಯಾ, 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 ಅಲ್ಲೇಲೂಯಾ. ಸಂತ ಯೋಹಾನರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ.
ಅಧ್ಯಾಯ 21 ವಚನಗಳು 15ರಿಂದ 19ರವರೆಗೆ. ಆ ಕಾಲದಲ್ಲಿ ಊಟವಾದ ಮೇಲೆ ಯೇಸು ಸಿಮೋನ ಪೇತ್ರನನ್ನು ನೋಡಿ, ಯೋಹಾನನ ಮಗನಾದ ಸಿಮೋನನೇ, ಇವರಿಗಿಂತಲೂ ಹೆಚ್ಚಾಗಿ ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಕೇಳಿದರು. ಅದಕ್ಕೆ ಪೇತ್ರ, ಹೌದು ಪ್ರಭು, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆಂದು ನೀವೇ ಬಲ್ಲಿರಿ ಎಂದನು. ಯೇಸು ಅವನಿಗೆ, ನನ್ನ ಕುರಿಗಳನ್ನು ಮೇಯಿಸು ಎಂದರು. ಯೇಸು ಎರಡನೆಯ ಬಾರಿ, ಯೋಹಾನನ ಮಗನಾದ ಸಿಮೋನನೇ, ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಕೇಳಲು, ಹೌದು ಪ್ರಭು, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆಂದು ನೀವೇ ಬಲ್ಲಿರಿ ಎಂದು ಮರು ನುಡಿದರು. ಯೇಸು ಅವನಿಗೆ, ನನ್ನ ಕುರಿಗಳನ್ನು ಕಾಯಿ ಎಂದರು. ಮೂರನೇ ಬಾರಿಯೂ ಯೇಸು, ಯೋಹಾನನ ಮಗನಾದ ಸಿಮೋನನೇ, ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಕೇಳಿದರು. ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಯೇಸು ಮೂರನೇ ಬಾರಿ ಕೇಳಿದ್ದನ್ನು ಕಂಡು ಪೇತ್ರ ನೊಂದುಕೊಂಡನು. ಪ್ರಭು, ನಿಮಗೆ ಎಲ್ಲವೂ ತಿಳಿದೇ ಇದೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂದು ನಿಮಗೆ ತಿಳಿದಿದೆ ಎಂದು ಹೇಳಿದನು. ಅದಕ್ಕೆ ಯೇಸು, ನನ್ನ ಕುರಿಗಳನ್ನು ಮೇಯಿಸು. ನಾನು ನಿನಗೆ ಸತ್ಯವಾಗಿ ಹೇಳುತ್ತೇನೆ, ಕೇಳು. ತಾರುಣ್ಯದಲ್ಲಿ ನೀನೇ ನಡು ಕಟ್ಟಿಕೊಂಡು ಇಷ್ಟ ಬಂದ ಕಡೆ ನಡೆದೆ. ವೃದ್ಧಾಪ್ಯದಲ್ಲಾದರೂ ನೀನು ಕೈ ಚಾಚುವೆ, ಬೇರೊಬ್ಬನು ನಿನ್ನ ನಡು ಕಟ್ಟಿ ನಿನಗಿಷ್ಟವಿಲ್ಲದ ಕಡೆ ನಿನ್ನನ್ನು ನಡೆಸಿಕೊಂಡು ಹೋಗುವನು ಎಂದು ನುಡಿದರು. ಪೇತ್ರನು ಎಂತಹ ಸಾವಿನಿಂದ ದೇವರ ಮಹಿಮೆಯನ್ನು ಬೆಳಗಿಸಲಿದ್ದಾನೆಂದು ಸೂಚಿಸಿ ಹಾಗೆ ಹೇಳಿದರು. ಇದಾದ ಮೇಲೆ ಯೇಸು ಪೇತ್ರನಿಗೆ, ನೀನು ನನ್ನನ್ನು ಹಿಂಬಾಲಿಸಿ ಬಾ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಪ್ರಿಯರೇ, ಬದ್ಧತೆ ನಾವು ತಿಳಿದಿರುವ ಅಥವಾ ನಂಬಿರುವ ವಿಷಯಗಳ ಬಗ್ಗೆ ಮತ್ತು ಸತ್ಯವಾದ ಹಾಗೂ ವಿಶ್ವಾಸಾರ್ಹ ವಿಷಯಗಳಿಗೆ ನಮ್ಮನ್ನು ನಾವು ಒಳಪಡಿಸಿಕೊಳ್ಳುವುದು ಎಂದು. ಉದಾಹರಣೆಗೆ, ಸತಿಪತಿಯರ ದಾಂಪತ್ಯ ಜೀವನಕ್ಕೆ ಇಬ್ಬರೂ ಮಾಡಿದ ವಾಗ್ದಾನಗಳಿಗೆ ಪರಸ್ಪರ ಒಳಪಡುವುದು. ವಿದ್ಯಾರ್ಥಿ ಓದುವುದಕ್ಕೂ, ಶಿಕ್ಷಕ ಕಲಿಸುವುದಕ್ಕೂ, ವೈದ್ಯ ಆರೈಕೆಗೂ, ವಕೀಲ ನ್ಯಾಯನೀತಿಗೂ ಬದ್ಧರಾಗಿರಬೇಕು. ಇವು ಕೇವಲ ಉದಾಹರಣೆಗಳು. ಇವುಗಳಿಗಿಂತ ಮುಖ್ಯವಾದುದು ದೇವರ ನೀತಿಗೆ ಮತ್ತು ಮನುಷ್ಯತ್ವಕ್ಕೆ ಪ್ರತಿಯೊಬ್ಬರೂ ಬದ್ಧರಾಗಬೇಕಾದುದು. ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಪೇತ್ರನನ್ನು ತಮ್ಮಲ್ಲಿ ಬದ್ಧರಾಗಿರುವಂತೆ ಆಹ್ವಾನಿಸುತ್ತಾರೆ. ಹಿಂದೆ ಆಹ್ವಾನಿಸಿದ್ದರು ಮತ್ತು ಪೇತ್ರ ಉತ್ತರಿಸಿದ್ದರು, ಆದರೆ ಎಡವಿದ್ದರು. ಈಗ ಮತ್ತೊಮ್ಮೆ ಬದ್ಧತೆಯೆಡೆಗೆ ಪೇತ್ರರನ್ನು ಪ್ರಭು ಆಹ್ವಾನಿಸುತ್ತಾರೆ ಮತ್ತು ಪೇತ್ರ ಉತ್ತರಿಸುವುದು ಮಾತ್ರವಲ್ಲ, ಅದಕ್ಕೆ ಸರಿಯಾಗಿ ವಿಶ್ವಾಸಬದ್ಧ ಜೀವನವನ್ನು ಜೀವಿಸಿ ಮರಣಿಸುತ್ತಾರೆ. ಇಂತಹದ್ದೇ ಉದಾಹರಣೆ ಮೊದಲನೇ ವಾಚನದಲ್ಲಿಯೂ ಇದೆ. ಇಲ್ಲಿ ಪೌಲ ಮಾತ್ರವಲ್ಲ, ಬದ್ಧತೆಗೆ ಉದಾಹರಣೆ ಫೆಸ್ತನೂ ಕೂಡ. ಫೆಸ್ತ ನ್ಯಾಯ ಒದಗಿಸಬೇಕು ಎಂಬ ಮಾತ್ರವಲ್ಲ, ಆಪಾದಿತನ ಹಕ್ಕುಗಳ ಬಗ್ಗೆಯೂ ಆಸಕ್ತಿ ವಹಿಸುತ್ತಾನೆ. ಪೌಲ ಪ್ರಭುವಿನ ವಿಶ್ವಾಸವನ್ನು ರೋಮಿನಲ್ಲೂ ಹರಡುವ ಬಗ್ಗೆ ಬದ್ಧತೆ ತೋರಿಸುತ್ತಾರೆ. ಪ್ರಿಯರೇ, ಪುನರುತ್ಥಾನ ಕಾಲ ಮುಗಿಯುತ್ತಿರುವ ಈ ವಾರದಲ್ಲಿ ಪ್ರಭುವಿನ ಬಗ್ಗೆ ನಮ್ಮ ಬದ್ಧತೆಯನ್ನು ನಾವು ವೈಯಕ್ತಿಕವಾಗಿ ಪರಿಶೀಲಿಸಿಕೊಳ್ಳಬೇಕು. ಏತಕ್ಕಾಗಿ ನಾವು ಪ್ರಭುವನ್ನು ಹಿಂಬಾಲಿಸುತ್ತಿದ್ದೇವೆ? ಕೇವಲ ಏನನ್ನಾದರೂ ಪಡೆಯುವುದಕ್ಕಾಗಿಯೋ ಅಥವಾ ಪ್ರಭು ನಮಗೆ ಮಾಡಿರುವ ಉಪಕಾರಗಳಿಗೆ ಕೃತಜ್ಞರಾಗಿಯೋ? ನಮ್ಮ ಬದ್ಧತೆ ಏತಕ್ಕಾಗಿ ಎಂದು ಆಲೋಚಿಸಿಕೊಳ್ಳೋಣ.